ಇನ್ನು ಕಾಂಗ್ರೆಸ್ನಲ್ಲಿ ಶಾಸಕರ ಅಸಮಾಧಾನದ ಕಿಚ್ಚು ಕಾವೇರ್ತಾ ಇದೆ. ಒಬ್ಬರದ್ದು ಒಂದೊಂದು ಕಥೆಗಳು ಅನಾವರಣವಾಗ್ತಾ ಇವೆ. ಶಾಸಕರ ಬೇಸರ ತಣಿಸೋಕೆ ಬಂದಂತ ಸುರ್ಜೇವಾಲರ ಎದುರೇ ಬೇಸರದ ಬಾಂಬ್ಗಳು ಸಿಡಿತಾ ಇವೆ. ಇನ್ನು ಸುರ್ಜೇವಾಲಾ ಸಭೆ ಪಕ್ಷದ ನಾಯಕರ ಅಸಮಾಧಾನವನ್ನು ತಣಿಸುವಂತ ಬದಲು ಬಹಿರಂಗ ಕಿತ್ತಾಟಕ್ಕೆ ವೇದಿಕೆ ಮಾಡಿಕೊಟ್ಟಿದೆ. ಕಾಂಗ್ರೆಸ್ನಲ್ಲಿ ಗೊಂದಲದ ಕಿಚ್ಚಿಗೆ ತುಪ್ಪ ಸುರಿ. ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ. ಪ್ರವೇಶ ಆರಂಭವಾಗಿದೆ, ಈಗಲೇ ಸೇರಿ. ಸಭೆ ಸುರ್ಜೇವಾಲಾ ಸಭೆಯಿಂದ ಮತ್ತಷ್ಟು ಅಸಮಾಧಾನ ಸ್ಫೋಟ. ಶಾಸಕರಾದ BR ಪಾಟೀಲ್ ಹಾಗೂ ರಾಜು ಕಾಗೆ ಬಹಿರಂಗವಾಗಿ ಸರ್ಕಾರದ ಕಾರ್ಯವೈಖರಿಯನ್ನ ಪ್ರಶ್ನೆ ಮಾಡಿದ್ರು. ಒಬ್ಬ MLA ಕಿಮ್ಮತ್ತಿಲ್ಲ, ಸಚಿವರು ಅಧಿಕಾರಿಗಳು ನಮ್ಮನ್ನ ಕ್ಯಾರೆ ಅನ್ನಲ್ಲ ಅಂತ ಬೆಂಕಿ ಉಗುಳಿದ್ರು. ಶಾಸಕರು ಹೀಗೆ ಬಹಿರಂಗವಾಗಿ ಟ್ರಿಗರ್ ಆಗ್ತಿದ್ದಂತೆ ಅಲರ್ಟ್ ಆದ ಹೈಕಮಾಂಡ್ ಶಾಸಕರ ಬಾಯಿಗೆ ಬೀಗ ಹಾಕಲು ಮುಂದಾಗಿದೆ. ಶಾಸಕರ ಮುನಿಸಿಗೆ ಮದ್ದರಿಯಲು ಸುರ್ಜೇವಾಲಾರನ್ನ ಬೆಂಗಳೂರಿಗೆ ಕಳಿಸಿಕೊಟ್ಟಿದೆ. ಆದರೆ ಸುರ್ಜೇವಾಲಾ ನಡೆಸ್ತಿರೋ ಸಭೆ ಶಾಸಕರ ಅಸಮಾಧಾನವನ್ನ ತಣಿಸೋ ಬದಲು ಮತ್ತಷ್ಟು ಕೆರಳುವಂತೆ ಮಾಡಿದೆ. ಸುರ್ಜೇವಾಲಾ ಮುಂದೆ ಹಾಜರಾಗಿದ್ದ ಶಾಸಕರು ಬಹಿರಂಗವಾಗಿ ಸರ್ಕಾರದ ಕಾರ್ಯವೈಖರಿ ವಿರುದ್ಧ ರೋಷಾಗ್ನಿ ಹೊರಹಾಕಿದ್ದಾರೆ. ಕೇವಲ ಗ್ಯಾರಂಟಿ ಯೋಜನೆಗಳಿಗೆ ಪ್ರಾಮುಖ್ಯತೆ ಕೊಟ್ಟರೆ ಹೇಗೆ? ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳಾಗ್ತಿಲ್ಲ, ಅನುದಾನ ಸಿಗ್ತಿಲ್ಲ, ಜಿಲ್ಲಾ ಉಸ್ತುವಾರಿ ಸಚಿವರಂತೂ ಕೈಗೆ ಸಿಗಲ್ಲ, ಖಾಲಿ ಇರೋ 35 ನಿಗಮ ಮಂಡಳಿಗೆ ನೇಮಕಾತಿಯಾಗಿಲ್ಲ ಅಂತ ತಮ್ಮ ಅಳಲು ತೋಡ್ಕೊಂಡಿದ್ರು. ಸುರ್ಜೇವಾಲಾ ಶಾಸಕರನ್ನ ಸಮಾಧಾನ ಮಾಡಿ ಪಕ್ಷಕ್ಕಾಗ್ತಿರೋ ಡ್ಯಾಮೇಜ್ ಕಂಟ್ರೋಲ್ ಮಾಡಬೇಕು. ಆದ್ರಿಲ್ಲಿ ಸುರ್ಜೇವಾಲಾ ಆಗಮನದ ಉದ್ದೇಶವೇ ಬೇರೆ, ನಡೀತಿರೋದೇ ಬೇರೆ. ಅಸಲಿಗೆ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಶಾಸಕರಿಗೆ ಸಮಾಧಾನ ಹೇಳ್ತಿಲ್ಲ, ಕೇವಲ ಶಾಸಕರ ಅಭಿಪ್ರಾಯ ಸಂಗ್ರಹ ಮಾಡಿಕೊಳ್ತಿದ್ದಾರೆ. ಕೆಲವರು ನಾಯಕತ್ವದ ಬಗ್ಗೆ ಪ್ರಸ್ತಾಪಿಸುತ್ತಿದ್ದಾರೆ. ನಾಯಕತ್ವ ಬದಲಾವಣೆ ಬಗ್ಗೆನೂ ಶಾಸಕರು ಹೇಳಿಕೆ ಕೊಡ್ತಿದ್ದಾರೆ. ಶಾಸಕರು ಬಹಿರಂಗ ಹೇಳಿಕೆ ಕೊಟ್ಟರು ಸುರ್ಜೇವಾಲಾ ಮೌನ ವಹಿಸಿದ್ದು ಗಪ್ಚುಪ್ ಅಂತ ತಾಕೀತು ಮಾಡ್ತಿಲ್ಲ. ಇಷ್ಟು ದಿನ ಯಾವುದೇ ವೇದಿಕೆ ಇಲ್ಲದೆ ತಣ್ಣಗಿದ್ದ ಶಾಸಕರು ಈಗ ಸುರ್ಜೇವಾಲಾ ಬಳಿ ಅಭಿಪ್ರಾಯ ತಿಳಿಸಲು ಪ್ರಯತ್ನಿಸುತ್ತಿದ್ದಾರೆ. ಈ ನಡುವೆ ಸುರ್ಜೇವಾಲಾ ನಾಯಕತ್ವದ ಬದಲಾವಣೆ ಬಗ್ಗೆ ಯಾವುದೇ ಅಭಿಪ್ರಾಯ ಸಂಗ್ರಹ ಮಾಡಿಲ್ಲ, ಶಾಸಕರ ರಿಪೋರ್ಟ್ ಕಾರ್ಡ್ ಮಾತ್ರ ಪಡೀತಿದ್ದೀನಿ ಅಂತ ಸ್ಪಷ್ಟನೆ ನೀಡಿದ್ದಾರೆ. ಆರ್ ಯು ಟೇಕಿಂಗ್ ಒಪಿನಿಯನ್ ಆನ್ ಲೀಡರ್ಶಿಪ್ ಚೇಂಜ್? ದ ಆನ್ಸರ್ ಐ ಹ್ಯಾಡ್ ಗಿವನ್ ಯೆಸ್ಟರ್ಡೇ ಆಲ್ಸೋ. I am answering again today. The answer is clearly no, in one word. You asked me whether this is a exercise for any change in leadership. The answer remains no. ಇತ DCM DK ಶಿವಕುಮಾರ್ ಯಾರು ಗಾಬರಿ ಆಗೋದು ಬೇಡ, ಪಕ್ಷ ಸಂಘಟನೆ ವಿಚಾರಕ್ಕೆ ಸಭೆ ನಡೀತಿದೆ ಅಂತ ಧೈರ್ಯ ತುಂಬಿದ್ದಾರೆ. ಯಾರಿಗೂ ಗಾಬರಿ ಬೇಡ, ಇದು ಪ್ಯೂರ್ಲಿ ಪಕ್ಷದ ಸಂಘಟನೆ ವಿಚಾರ. ಎಲ್ಲ ಇಡೀ ದೇಶದಲ್ಲೇ ಎಲ್ಲ ಬ್ಲಾಕ್ಗಳು, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಇದನ್ನೆಲ್ಲ ಚೇಂಜ್ ಮಾಡ್ತಾ ಇದ್ದೀವಿ. ಸೊ ಅವ್ರು ಬಂದಿರೋದು ಸಂಘಟನೆ ವಿಚಾರ. ಜೊತೆಗೆ ಏನಾದ್ರು ಗ್ರೀವೆನ್ಸಸ್ ಇತ್ತು ಅಂದ್ರೆ ಹೇಳಿ ಅಂತ ಅಂದ್ಬಿಟ್ಟು ಅವರು ಲೆಕ್ಕಾಚಾರ ಆಗ್ತಾ ಇದ್ದಾರೆ. ಕೆಲವರು ಇವೆಲ್ಲ ಸ್ಟೇಟ್ಮೆಂಟ್ಗಳು ಬರ್ತಾ ಇದೆ, ಅವೆಲ್ಲ ಪಾರ್ಟಿನ ಡಿಸಿಪ್ಲಿನ್ ತರಬೇಕು. ಅದೇನೇ ಹೇಳಿ 2 ದಿನದಿಂದ 28 ಶಾಸಕರ ಅಭಿಪ್ರಾಯ ಸಂಗ್ರಹಿಸಿರೋ ಸುರ್ಜೇವಾಲಾ ಇಂದು 14 ಶಾಸಕರ ಜೊತೆ 1-to-1 ಸಭೆ ನಡೆಸಲಿದ್ದಾರೆ. ಇಂದಿನ 1-to-1 ನಲ್ಲಿ ಮತ್ಯಾವ ಬಾಂಬುಗಳು ಸಿಡಿಯುತ್ತೋ, ಇನ್ಯಾರ್ಯಾರ ಸಿಟ್ಟು ಸ್ಫೋಟವಾಗುತ್ತೋ ಅನ್ನೋದೇ ಯಕ್ಷ ಪ್ರಶ್ನೆ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.